ಹಲೋ ಎವ್ರಿವಾನ್. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಡೆಕೋರೇಷನ್ದೇ ಒಂದು ದೊಡ್ಡ ಸಂಭ್ರಮ. ಸೊ ನನಗೆ ಎಲ್ಲ ಥರ ಡೆಕೋರೇಷನಲ್ಲಿ ಫೇವ್ರೇಟ್ ಅಂದರೆ ಈ ಥರ ಗೋಧಿ ಬೆಳೆಯೋದು. ಗೋಧಿನ ನೆನೆಸಿಟ್ಟು ಒಂದು 12 hours ಗೋಧಿನ ನೆನೆಸಿಟ್ಟು ಅದಾದಮೇಲೆ ಹೇಗೆ ನಾವು ಬೇರೆ ಕಾಳುಗಳನ್ನ ಮೊಳಕೆ ಕಟ್ತೀವೋ ಅದೇ ಥರ ಇದನ್ನು ಒಂದು ಒದ್ದೆ ಬಟ್ಟಲ್ಲಿ ಕಟ್ಟಿಡಬೇಕು. ಅದೊಂದು 12 hours ಅಥವಾ 28 hours ಬಿಡಬೇಕು. ಒಂದು 2 ದಿನ ಆದಮೇಲೆ ಚಿಕ್ಕ ಚಿಕ್ಕ ಮೊಳಕೆ ಬಂದಿರುತ್ತೆ. ಆವಾಗ ಅದನ್ನು ತೆಗೆದ್ಬಿಟ್ಟು ಬಾಕ್ಸಲ್ಲಿ ಮಣ್ಣಲ್ಲಿ ಹಾಕಿ ಆ ಮಣ್ಣನ್ನ ಲೇಯರ್ ಆಗಿ ಒಂದು ಲೇಯರ್ ಪೂರ್ತಿ ಮಣ್ಣು ಹಾಕಿ ಅದಾದಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಸೊ ದಟ್ ಹತ್ರ ಚೆನ್ನಾಗಿ ಬೆಳೆಯುತ್ತೆ. ಅದಾದಮೇಲೆ ಒಂದು ಲೇಯರ್ ಮಣ್ಣನ್ನು ಮುಚ್ಚಿಟ್ಟು ಸ್ವಲ್ಪ ನೀರು ಚಿಮ್ಮಿಸಿ ಬಿಡಬೇಕು. ಇದನ್ನು ತೀರಾ ನೀರು ಜಾಸ್ತಿನೂ ಹಾಕಿ ಒದ್ದೆ ಮಾಡಬಾರ್ದು ಡೈಲಿ, ಅಥವಾ ಇದನ್ನು ಡ್ರೈ ಆಗೋಕ್ಕೂ ಬಿಡಬಾರ್ದು. ಬಿಸಿಲಲ್ಲಿ ಇಡಬೇಕು. ಸೊ ಬಿಸಿಲಲ್ಲಿಟ್ಟು ಅವಾಗವಾಗ ಸ್ವಲ್ಪ ನೀರು ಹಾಕಿ ಅದನ್ನೊಂದು ಸ್ವಲ್ಪ ಒದ್ದೆಲೇ ಬೆಳೆಯೋ ಥರ ಬಿಸಿಲಲ್ಲಿಟ್ಟರೆ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾನು ಈ ಥರ ಒಂದು 2 years ಬ್ಯಾಕ್ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಅನಿಸ್ತು. ಸೊ ಈ ಸರಿನೂ ಟ್ರೈ ಮಾಡ್ತಾಯಿದ್ದೀನಿ. ಹಸಿರು ಅಂದರೆ ಅದೊಂಥರ ಪಾಸಿಟಿವಿಟಿ. ಸೊ ಏನು ಧಾನ್ಯ ಬೆಳೆದಿರುತ್ತೆ ಅದನ್ನು ಡೆಕೋರೇಷನ್ಗೆ ಅಮ್ಮನವ್ರ ಮುಂದೆ ಇಟ್ಟಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಈ ಸಲ ಇದನ್ನು ಪ್ಲ್ಯಾನ್ ಮಾಡಿ ಒಂದಷ್ಟು ಬೆಳೆದಿದ್ದೀನಿ. ಒಂದು ಫಸ್ಟ್ ಆರ್ ಸೆಕೆಂಡ್ ಡೇಸಲ್ಲಿ ತುಂಬ ಚಿಕ್ಕದಾಗಿ ಬೆಳೆಯುತ್ತೆ. ಆಮೇಲೆ Day 2 Day 3 ಅಂತ ನೋಡಿದಾಗ ಸ್ವಲ್ಪನೇ ಪೈರು ಬೆಳೆದಿರೋದು ನೋಡ್ತೀರಾ. ಆ್ಯಂಡ್ ಫೈನಲಿ ಇವಾಗ ಇದು 5 days ಆದಮೇಲೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.